ನೀವೆಲ್ಲ ನೋಡ್ತಿದ್ದೀರಾ ಚುರುಮುರಿ. ತುಂಬಾ ಸಿಂಪಲ್ಲಾಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನೇ ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಅಂತ ನೋಡೋಣ. ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಸವಿ ಕಿಚನ್ ಕನ್ನಡಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿ ಒಂದು ದೊಡ್ಡ ಪಾತ್ರೆ ತೊಗೊಳ್ಳಿ, ಯಾಕೆಂದರೆ ಚೆಲ್ಲಬಾರ್ದಲ್ಲ. ಅದಕ್ಕೆ ನಾನಿಲ್ಲಿ 2 ಟೊಮೆಟೊ, 2 ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಸ್ವಲ್ಪ ಕ್ಯಾರೆಟ್ ತುರಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ, ಒಂದೇ ಒಂದು ಹಸಿಮೆಣಸಿನಕಾಯಿನ ಕಟ್ ಮಾಡಿ ಎಲ್ಲವನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಹಾಗೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1/4 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ಪೈಸಿ ಬೇಕು ಅನ್ನೋರು ಇನ್ನು ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಳ್ಬೋದು. ಇಲ್ಲಿ ಒಂದು 3 ಜನಕ್ಕೆ ಆಗುವಷ್ಟು ಚುರುಮುರಿನ ಮಾಡ್ತಾ ಇದ್ದೀನಿ. ಈಗ ಕಡಲೆಪುರಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ರೀತಿ ಚಟ್ನಿ ಎಲ್ಲ ಬೇಡ, ತುಂಬಾ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇರೋದು, ಅಷ್ಟೇ ಟೇಸ್ಟಿಯಾಗಿರುತ್ತೆ. 1 ಸ್ಪೂನು ಅಡುಗೆಗೆ ಯೂಸ್ ಮಾಡ್ತಿರೋ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಕೊನೆಯದಾಗಿ ನಿಂಬೆ ಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ಚುರುಮುರಿಲಿ ಹೈಲೈಟ್ ಅಂದರೆ ಈ ನಿಂಬೆ ಹಣ್ಣಿನ ಫ್ಲೇವರೇ ತುಂಬ ಒಳ್ಳೆ ಫ್ಲೇವರ್ ಇರುತ್ತೆ, ಟೇಸ್ಟೂ ಎನ್ಹಾನ್ಸ್ ಮಾಡುತ್ತೆ. ನಿಂಬೆ ಹಣ್ಣಿನ ತಪ್ಪದೆ ಸ್ಕಿಪ್ ಮಾಡದೆ ಸೇರಿಸಿ. ನೋಡಿ, ಇಷ್ಟೇ, ತುಂಬಾ ಸಿಂಪಲ್, ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ತಪ್ಪದೆ ನೀವು ಸಹ ಟ್ರೈ ಮಾಡಿ. ನೀವು ಬೇಕು ಅಂದರೆ ಯಾವುದಾದ್ರೂ ಮಿಕ್ಸ್ಚರ್ ಇದ್ದರೂ ಸೇರಿಸ್ಕೊಳ್ಬೋದು. ನಾನು ಮೇಲೆ ಸ್ವಲ್ಪ ಸೇವನ್ನ ಹಾಕಿದ್ದೀನಿ, ಇತ್ತು ಅಂತ. ಇದಿಲ್ಲದೆ ಇದ್ದರೂ ಪರವಾಗಿಲ್ಲ, ಈವ್ನಿಂಗ್ ಸ್ನ್ಯಾಕ್ಸ್ಗೆ ಎಲ್ಲ ಚೆನ್ನಾಗಿರುತ್ತೆ ಟೀ ಕಾಫಿ ಜೊತೆ. ತಪ್ಪದೆ ನೀವು ಸಹ ಟ್ರೈ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.